ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹ್ಯಾಪಿ ಶಿವರಾತ್ರಿ. ನಾನಿವತ್ತು ಶಿವರಾತ್ರಿ ಹೂವನ್ನು ಕೊಯ್ಲಿಕ್ಕೆ ಬಂದಿದ್ದೀನಿ. ಇವತ್ತು ಶಿವರಾತ್ರಿ ಬೆಳಗ್ಗೆ 7:30 ಆಗಿದೆ. ಬೆಟ್ಟಕ್ಕೆ ಬಂದಿದ್ದೀನಿ. ನೋಡಿ, ಇದೇ ಶಿವರಾತ್ರಿ ಹೂವು. ಹಾಯ್ ಫ್ರೆಂಡ್ಸ್, ಇವತ್ತು ಶಿವರಾತ್ರಿ ಪ್ರಯುಕ್ತ ನಾನು ರಾಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ಈ ದೇವಸ್ಥಾನವು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಇಟ್ಗಿ ಎಂಬ ಗ್ರಾಮದಲ್ಲಿದೆ. ಇದು ಮುಖ್ಯ ದ್ವಾರ ಆಗಿರುತ್ತೆ. ಇದು ಮುಂದ್ಗಡೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಎಲ್ಲ ಭಕ್ತಾದಿಗಳು ಹೋಗಿ ಬಂದು ಮಾಡ್ತಾ ಇರ್ತಾರೆ. ಈ ರಾಮೇಶ್ವರ ದೇವರನ್ನ ಮಾತನಾಡುವ ದೇವರೇ ಎಂದು ಪ್ರತೀತಿಯಾಗಿದೆ. ಯಾರಾದರೂ ಏನಾದರೂ ಬೇಡ್ಕೊಂಡ್ರೆ ಹೂ ಬೀಳಿಸುವ ಮೂಲಕ ಮಾರ್ಗ ತೋರಿಸ್ತಾನೆ. ಮತ್ತೆ ಇದು ತ್ರಿಕಾಲ ಬಲಿ ಇಲ್ಲಿ ನಡೆಯುತ್ತದೆ. ಪಂಚವಾದ್ಯದೊಂದಿಗೆ ಬಿಲ್ವಾರ್ಚನೆ ಕೂಡ ನಡೆಯುತ್ತದೆ. ಈ ದೇವಾಲಯದ ಸುತ್ತಲೂ ಲಜ್ಜಗೌರಿ ಮಿಥುನ ಶಿಲ್ಪಿಗಳು ಇರುತ್ತದೆ. ವಿಶೇಷ ಏನಂದರೆ ಆಂಜನೇಯ ಮೂರ್ತಿ ಸಹ ಇಲ್ಲಿ ಇದೆ. ಸಾವಿರಾರು ವರ್ಷದ ಹಳೆಯ ಇತಿಹಾಸವೂ ಕೂಡ ಈ ದೇವಸ್ಥಾನಕ್ಕೆ ಇದೆ. ಇಟ್ಕಿ ಒಂದು ಪುಟ್ಟ ಗ್ರಾಮ ಆಗಿದ್ದು ಪುಷ್ಟಿಕಾಪುರ ಇದರ ಮೂಲ ಹೆಸರಾಗಿರುತ್ತೆ. ಬಿಳಿಗಿ ಅರಸರ ರಾಜಧಾನಿ ಮತ್ತು ಕದಂಬರ ಪ್ರಮುಖ ಪಟ್ಟಣವೂ ಸಹ ಇದು ಆಗಿತ್ತು. ಈ ಶಿವಲಿಂಗವು ಶ್ರೀರಾಮಚಂದ್ರನೇ ಪ್ರತಿಷ್ಠಾಪಿಸಿದ್ದಾನೆ ಎಂದು ಕೂಡ ಹೇಳಲಾಗ್ತದೆ. ಕದಂಬರು, ವಿಜಯನಗರ ಅರಸರು, ಬಿಳಿಗಿ ಅರಸರ ಕಾಲದಲ್ಲಿ ಈ ದೇಗುಲ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು. ಶಿವರಾತ್ರಿಯಂದು ನಾವು ಶಿವಲಿಂಗಕ್ಕೆ ಅಭಿಷೇಕಕ್ಕೆ ನೀರು ಕೂಡ ನಾವು ಇಟ್ಕೊಳ್ಬೋದು. ಹುಡುಗರು ಹುಡುಗಿಯರು ಯಾರು ಬೇಕಾದರೂ ಮಾಡ್ಬೋದು. ಇಲ್ಲಿ ಅಮ್ಮನವರ ದೇವಸ್ಥಾನ ಕೂಡ ಇದೆ. ನೋಡಿ, ತುಂಬ ಚೆನ್ನಾಗಿದೆ ಅಮ್ಮನವರು. ಇದು ದೇವಸ್ಥಾನದ ಸುತ್ತಲೂ ಈ ಥರ ಇದೆ. ಇಲ್ಲಿ ಮದುವೆ ಶುಭ ಕಾರ್ಯಗಳೆಲ್ಲ ಆಗ್ತಾ ಇರತ್ತೆ. ಕಲ್ಯಾಣ ಮಂಟಪ ಕೂಡ ಇದೆ. ಇದು ಅಭಿಷೇಕ ಮಾಡಿರುವಂತಹ ತೀರ್ಥವು ಇಲ್ಲಿ ಬಂದು ಬೀಳತ್ತೆ. ನೋಡಿ, ಯಾರು ಬೇಕಾದರೂ ತಗೊಂಡು ಹೋಗ್ಬೋದು. ದೇವಸ್ಥಾನ ಮುಂದ್ಗಡೆನೆ ಒಂದು ದೊಡ್ಡ ಕೆರೆ ಕೂಡ ಇದೆ. ಇಲ್ಲಿ ಈ ನೀರನ್ನು ಕೂಡ ಅಭಿಷೇಕಕ್ಕೆ ಬಳಸಲಾಗ್ತದೆ. ಇಲ್ಲಿ ನಾಗರಬನ ಕೂಡ ಇದೆ. ನೋಡಿ, ನಾಗರ ಕಲ್ಲುಗಳೆಲ್ಲ ಇಲ್ಲಿದೆ, ನೀವು ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.